ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 88, 88ನೇ ಅಧ್ಯಾಯ. 88ನೇ ಅಧ್ಯಾಯ ಪ್ರಲಾಪ. ಯೆರೆಮೀಯನು, ಭಕ್ತನಾದ ಯೆರೆಮೀಯನು ಬರೆದಂಥ ಪ್ರಲಾಪ 3ನೇ ಅಧ್ಯಾಯಕ್ಕೆ ಹೋಲುವಂಥದ್ದಾಗಿದೆ. ಇದನ್ನು ಬರೆದಂಥವರು ಯಾರು ಎಂಬುದಾಗಿ ನೋಡುವಾಗ ಹೇಮಾನನು ಬರೆದಂಥ ಕೀರ್ತನೆ. ಕೀರ್ತನೆಗಳು 150 ಕೀರ್ತನೆಗಳಿದೆ. ಅದರಲ್ಲಿ 75 ಕೀರ್ತನೆಗಳನ್ನು ದಾವೀದನು ಬರೆದದ್ದು ಮತ್ತು ಅದರಲ್ಲಿ ಆಸಾಫನು ಬರೆದಂಥ ಕೀರ್ತನೆ 12 ಕೀರ್ತನೆಗಳು, ಕೋರಾಹಿಯರು ಬರೆದಂಥ ಕೀರ್ತನೆಗಳು 10 ಕೀರ್ತನೆಗಳು ಮತ್ತು ಸೊಲೊಮೋನನು 2 ಕೀರ್ತನೆಗಳನ್ನು ಬರೆದಿದ್ದಾನೆ ಮತ್ತು ಮೋಶೆ 1 ಕೀರ್ತನೆ, ಹೇಮಾನನು 1 ಕೀರ್ತನೆ, ಏತಾನನು 1 ಕೀರ್ತನೆ. ಈ ರೀತಿಯಾಗಿ ನೋಡುವಾಗ ಸುಮಾರು 50 ಕೀರ್ತನೆಗಳು ಯಾರು ಬರೆದಿದ್ದರು ಅಂತ ಗೊತ್ತಿಲ್ಲ, ಅನಾಮಧೇಯ. ಆದ ಕಾರಣ ಈ ಒಂದು ಕೀರ್ತನೆ, ಒಂದೇ ಕೀರ್ತನೆ ಈ ವ್ಯಕ್ತಿ ಬರೆದಂಥದ್ದು. ಆ ಕೀರ್ತನೆ 88ನೇ ಕೀರ್ತನೆಯಾಗಿದೆ. ಅದು ಹೇಮಾನನು ಬರೆದಂಥ ಕೀರ್ತನೆ. ಹೇಮಾನ ಅಂತ ಹೇಳಿದರೆ ಅದರ ಅರ್ಥ ನಂಬಿಗಸ್ತನು ಎಂಬುದಾಗಿ ಅರ್ಥ ರೀ. ಫೇತ್ಫುಲ್ ಹೇಮಾನನು. ಹಾಗಾದರೆ ನಂಬಿಗಸ್ತನು ಬರೆದಂಥ ಕೀರ್ತನೆ ಏನಾಗಿದೆ ನಾವು ನೋಡೋಣ ಬನ್ನಿರಿ. ಕೀರ್ತನೆ 82 ಮೊದಲನೇ ವಚನ, ಯೆಹೋವನೇ ಅಂದರೆ ಸದಾ ಇರುವಾತನೇ ಆಗಿರುವಾತನೇ, ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರೇ. ದೇವರಿಗೊಂದು ಹೆಸರು ಹೇಮಾನನು ಸ್ಟಾರ್ಟಿಂಗ್ನಲ್ಲಿ, ಪ್ರಾರಂಭದಲ್ಲಿ ಕೊಟ್ಬಿಡ್ತಾನೆ. ಅದೇನೆಂದರೆ ರಕ್ಷಿಸುವ ದೇವರು. ರಕ್ಷಿಸುವ ದೇವರು ಅಂತ ಹೇಳಿಬಿಟ್ಟು ನಾವು ನೋಡುವಾಗ ಯೇಸು ಎಂಬ ಪದದ ಅರ್ಥ ಯೆಹೋವನು ರಕ್ಷಿಸುವನು, ರಕ್ಷಿಸುವ ದೇವರು. ಯಾಕಂದರೆ ಯೇಸು ಕರ್ತನೇ ಆ ರಕ್ಷಕನು. ಆತನು ಹುಟ್ಟಿದಾಗ ಕೂಡ ದೇವದೂತರು ಅನೌನ್ಸ್ ಮಾಡಿದಂಥ, ಪ್ರಕಟಿಸಿದಂಥ ಮಾತು ಲೂಕನು ಬರೆದ ಸುವಾರ್ತೆಯಲ್ಲಿ, ಈಗೋ ನಿಮಗೋಸ್ಕರವಾಗಿ ದಾವೀದನೂರಿನಲ್ಲಿಯೂ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಹೌದು, ಯೇಸು ಕರ್ತನ ಬಗ್ಗೆ ನಾವು ನೋಡುವಾಗ ಆತನು ರಕ್ಷಿಸುವ ದೇವರು ಎಂಬ ಮಾತು ಸ್ಪಷ್ಟವಾಗ್ತದೆ. ಆ ರೀತಿಯಾಗಿ ಹೇಳಿಬಿಟ್ಟು ಹೇಮಾನನು ಹೇಳುವಂಥ ಮಾತು, ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರೇ, ಹಗಲಿರಲು ನಿನಗೆ ಮೊರೆ ಇಡುತ್ತೇನೆ. ಈ ಕೀರ್ತನೆಗಳನ್ನೆಲ್ಲ ಬರೆದಂಥವ್ರ ಬಗ್ಗೆ ನಾವು ನೋಡಿಕೊಳ್ಳುವಾಗ ಒಂದು ಮಾತು ಭಾಳ ಸ್ಪಷ್ಟವಾಗ್ತದೆ. ಸಮಸ್ಯೆ ಇರಲಿ, ದೇವರನ್ನೇ ಅಂಟಿಕೊಂಡಿದ್ರು. ಚಿಂತೆ ಇರಲಿ, ದೇವರನ್ನು ಬಿಡಲಿಲ್ಲ. ದುಃಖವಿರಲಿ, ದೇವರ ಹತ್ರ ಆ ದುಃಖವನ್ನು ಹೇಳ್ಕೊಳ್ತಿದ್ರು. ಕಷ್ಟಗಳಿರಲಿ, ದೇವರ ಹತ್ರ ಅದನ್ನು ಹಂಚಿಕೊಳ್ತಿದ್ರು. ಹೌದು, ಆ ರೀತಿಯಾಗಿರುವಂಥ ಒಂದು ಜೀವನ ನಾನು ಬಯಸ್ತೇನೆ, ನಾವು ಬಯಸಬೇಕು. ಯಾಕಂದರೆ ಕಷ್ಟಗಳು ಇರ್ತದೆ, ಸವಾಲುಗಳು ಇರ್ತದೆ, ಶೋಧನೆಗಳು ಇರ್ತದೆ, ಕುಂದುಕೊರತೆಗಳು ಇರ್ತದೆ. ಆದರೆ ದೇವರನ್ನು ಮಾತ್ರ ಬಿಡಬಾರ್ದು. ದೇವರನ್ನ ಕಷ್ಟದಲ್ಲಿ, ವಿಶೇಷವಾದ ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ ಕೂಡ ದೇವರನ್ನು 86ನೇ ಕೀರ್ತನೆ, ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನೇ ಕರೆಯುವೆನು. 86:7. ಅದೇ ರೀತಿಯಾಗಿ 88ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡುವಾಗ, ಹಗಲಿರುಳು ನಿನಗೆ ಮೊರೆ ಇಡ್ತೇನೆ.
ನನ್ನ ಪ್ರಾರ್ಥನೆಯು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ. ಹಾಗಾದರೆ ಪ್ರಾರ್ಥನೆ ಮಾತ್ರ ಬಿಡಲಿಲ್ಲ, ದೇವರನ್ನು ಮಾತ್ರ ಬಿಡಲಿಲ್ಲ, ದೇವರ ಹತ್ರ ಮಾತಾಡಿಸೋದನ್ನು ಮಾತ್ರ ಬಿಡಲಿಲ್ಲ, ದೇವರ ಸಂಪರ್ಕವನ್ನು ಮಾತ್ರ ಬಿಡಲಿಲ್ಲ. ಬಿಡುವಂಥ ಪರಿಸ್ಥಿತಿ ಬಂದರೂ ಬಿಡಲಿಲ್ಲ. ಕಿವಿಗೊಟ್ಟು ನನ್ನ ಕೂಗನ್ನು ಕೇಳು. ಹೌದು, ಹೇಮಾನನು ಅಂದರೆ ನಂಬಿಗಸ್ತರಿಗೆ ಸಮಸ್ಯೆಗಳು ಬರ್ತವೆ. ಸಮಸ್ಯೆಗಳ ನಡುವೆ ದೇವರಿಗೆ ಮೊರೆ ಇಟ್ಟು ದೇವರಿಗೆ ಪ್ರಾರ್ಥಿಸ್ತಾ ದೇವರ ಸಂಪರ್ಕದಲ್ಲಿ ದೇವರನ್ನು ಕರೆಯುತ್ತಾ ಇರುವಂಥ ಒಂದು ಅನುಭವ, ಅದು ಭಾಳ ಮೆಚ್ಚತಕ್ಕಂಥ ಒಂದು ಅನುಭವವಾಗಿದೆ. ಎಷ್ಟರ ಮಟ್ಟಿಗೆ ಈ ಕೀರ್ತನೆಗಾರನಿಗೆ ಸಮಸ್ಯೆಗಳಿದ್ವು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಉದಾಹರಣೆ 3ನೇ ವಚನ, ಕಷ್ಟಗಳು ತುಂಬಿ ಹೋಯಿತು ಅಂತ ಹೇಳ್ತಾನೆ. ಅದೇ 3ನೇ ವಚನ 2ನೇ ಭಾಗ, ನನ್ನ ಪ್ರಾಣವು ಪಾತಾಳಕ್ಕೆ ಹತ್ತಿರವಾಯಿತು ಅಂತ ಹೇಳ್ತಾನೆ. ಅಷ್ಟರ ಮಟ್ಟಿಗೆ ಸಮಸ್ಯೆಗಳು. 4ನೇ ವಚನ, ಸಮಾಧಿಯಲ್ಲಿ ಸೇರುವವರೊಳಗೆ ಎಣಿಸಲ್ಪಟ್ಟಿದ್ದೇನೆ ಅಂತ ಹೇಳಿದರೆ, ಆದರೆ ಸತ್ತವನ ಹಾಗೆ ಆಗಿಬಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು, ಗತಿಗೆಟ್ಟ ಮನುಷ್ಯನಂತಿದ್ದೇನೆ. ಮತ್ತು 5ನೇ ವಚನದಲ್ಲಿ ಇನ್ನೂ ಸ್ಪಷ್ಟಪಡಿಸ್ತಾನೆ, ಸತ್ತವನ ಹಾಗೆ ನನ್ನನ್ನು ಹೊರಗೆ ಹಾಕಿದ್ದಾರೆ. ಇವನಿಗೂ ಆ ರೀತಿಯಾಗಿ ಅನಿಸಿತು. ಆದರೆ ಹೇಮಾನನಿಗೂ ಸಮಾಧಿಯಲ್ಲಿ ಸೇರುವವರೊಳಗೆ ಎಣಿಸಲ್ಪಟ್ಟಿದ್ದ ಮತ್ತು ಸತ್ತವನ ಹಾಗೆ ಹೊರಗೆ ಹಾಕಿದ್ದಾರಂತೆ, ಸಮಾಧಿಯಲ್ಲಿ ಬಿದ್ದಿರುವ ಹತರಂತಿದ್ದೇನೆ. ಭಾಳ 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 ಭಯಂಕರವಾದಂಥ ಒಂದು ಅನುಭವ ಹೇಮಾನನ ಒಂದು ಅನುಭವವಾಗಿತ್ತು. ಅವರು ನಿನ್ನ ಪರಿಪಾಲನೆಗೆ ಹೊರಗಾದವರು. ಯಾಕಂದರೆ ಒಂದು ವೇಳೆ ದೇವರ ಪರಿಪಾಲನೆಗೆ ಅವರು ಒಳಪಟ್ಟಿದ್ದಾರೆ, ದೇವರ ಒಂದು ಅಧಿಕಾರದ ಕೆಳಗೆ ಅವರು ಇದ್ದಿದ್ರೆ ಈ ವೈರಿಗಳು ಆ ರೀತಿಯಾಗಿ ಮಾಡ್ತಿರಲಿಲ್ಲ. ಆ ರೀತಿಯಾಗಿದ್ದವರೇ ಮಾಡಿದ್ದಾರೆ. ಯಾಕಂದರೆ ದಾವೀದನ ಒಂದು ಅನುಭವ ನಾವು ನೋಡುವಾಗ, ಹೌದು, ಸೌಲನು ದೇವರಿಂದ ಆಯ್ಕೆಯಾದಂಥ ಒಬ್ಬ ಅರಸನಾಗಿದ್ದನು, ಆದರೂ ಕೂಡ ದಾವೀದನಿಗೆ ವಿರೋಧವಾಗಿ ಎದ್ದವನಾಗಿದ್ದನು. ಸುಮಾರು 21 ಬಾರಿ ದಾವೀದನನ್ನು ಕೊಲ್ಲುವುದಕ್ಕೆ ಅಥವಾ ಹಾನಿ ಮಾಡುವುದಕ್ಕೆ ಯತ್ನಿಸಿದಂಥ ವ್ಯಕ್ತಿ ಸೌಲನು. ಆದರೆ ಇಲ್ಲಿ ಸ್ವಂತದವರಲ್ಲ, ಹೊರಗಿನವರು. ಅದಕ್ಕೆ 5ನೇ ವಚನದಲ್ಲಿ ನಿನ್ನ ಪರಿಪಾಲನೆಗೆ ಹೊರಗಾದಂಥವರು ಇವನಿಗೆ ತೊಂದರೆ ಕೊಡ್ತಾಯಿದ್ರು, ಹೇಮಾನನಿಗೆ. ಅಂಥವರನ್ನು ನೀನು ಜ್ಞಾಪಿಸುವುದೇ ಇಲ್ಲ. ಅಧೋಲೋಕದಲ್ಲಿ ಗಾಢಾಂತರದಲ್ಲಿಯೂ ಅಗಾಧ ಸ್ಥಳದಲ್ಲಿಯೂ ನನ್ನನ್ನು ದೊಬ್ಬಿಬಿಟ್ಟಿದ್ದಿ. ಇಷ್ಟುವರೆಗೆ ಅವರು ಈ ರೀತಿಯಾಗಿ ಮಾಡಿದ್ದಾರೆ, ಶತ್ರುಗಳು ಈ ರೀತಿಯಾಗಿ ನನ್ನನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಈಗ ನೀನು ನನಗೆ ಹಾಗೆ ಮಾಡಿದ್ದಿ, ನೀನೇ ದೊಬ್ಬಿಬಿಟ್ಟಿದ್ದಿ ಎಂಬುದಾಗಿ ಈತನು ಹೇಳ್ತಾನ್ರಿ. ನಿನ್ನ ತೆರೆಗಳಿಂದ ನನ್ನನ್ನು ಬಾಧಿಸಿದ್ದಿ. ನನ್ನನ್ನು ಬಾಧಿಸಿದ್ದು ದೇವರು, ನಾನು ದೊಬ್ಬಿಬಿಟ್ಟಿದ್ದು ದೇವರು, ನಾನು ಕುಗ್ಗಿಸಿಬಿಟ್ಟಿದ್ದು ದೇವರು ಎಂಬುದಾಗಿ ಹೇಳ್ತಾನೆ. ಆದರೂ ಕೂಡ ಅದನ್ನು ಕಂಪ್ಲೇಂಟಾಗಿ ಹೇಳಲಿಲ್ಲ. ಯಾಕಂದರೆ ಹಳೆ ಒಡಂಬಡಿಕೆ ಭಕ್ತಾದಿಗಳಿಗೆ ಅಂಥ ಒಂದು ಕೃಪೆಯ ಅನುಭವ ಇರಲಿಲ್ಲ. ಆದ ಕಾರಣ ತನ್ನ ಕಷ್ಟ ದುಃಖವನ್ನು ದೇವರ ಹತ್ರ ಹೇಳ್ಕೊಡ್ತಿದ್ದಾನೆ. ಮತ್ತು ಬಾಧೆಯಿಂದ ನನ್ನ ಕಣ್ಣುಗಳು ಮೊಬ್ಬಾಗಿ ಹೋಗಿಬಿಟ್ಟಿದೆ. ಯೆಹೋವನೇ, ಹಗಲೆಲ್ಲ ಕೈಯೊಡ್ಡಿ ನಿನಗೆ ಮೊರೆ ಇಡ್ತೇನೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ರೀತಿಯಾಗಿ ಹೇಳಿಬಿಟ್ಟು, ಪ್ರೇತಗಳು ಎದ್ದು ನಿನ್ನನ್ನು ಕೊಂಡಾಡುವವೋ, ಆದರೆ ನಾನು ಕೊಂಡಾಡ್ತಾ ಇದ್ದೀನಿ. ಸಮಾಧಿಯಲ್ಲಿ ನಿನ್ನ ಕೃಪೆ, 11ನೇ ವಚನ. ಕೃಪೆ ಅಂದರೆ ಯೇಸು ಕ್ರಿಸ್ತನ ಬಗ್ಗೆ ಬಂತು ನೋಡ್ರಿ. ಮತ್ತೆ ಇಲ್ಲಿ ನಾಶಲೋಕದಲ್ಲಿ ನಿನ್ನ ಸತ್ಯತೆ, ಅದು ಕೂಡ ಯೇಸು ಕ್ರಿಸ್ತನ ಒಂದು ಚಿತ್ರ. ಯೇಸು ಕ್ರಿಸ್ತನ ಕೃಪೆ ಬಂತು. ಪ್ರತಿ ಕೀರ್ತನೆಯಲ್ಲಿ ನಾವು ಕ್ರಿಸ್ತನನ್ನು ನಾವು ನೋಡ್ತಾ ಇದ್ದೇವೆ. ಕತ್ತಲೆಯ ಲೋಕದಲ್ಲಿ ನಿನ್ನ ಮಹತ್ ಕಾರ್ಯಗಳು, ಮರವೆಯ ದೇಶದಲ್ಲಿ ನಿನ್ನ ನೀತಿಯು. ಯೇಸು ಕ್ರಿಸ್ತನು ನಮ್ಮ ನೀತಿಯಾಗಿದೆ. ಮತ್ತು ಯೇಸು ಕ್ರಿಸ್ತನ ಒಂದು ಚಿತ್ರ ಮತ್ತೊಂದು ಸಾರಿ ನಾವು ಇಲ್ಲಿ ನೋಡ್ತೀವಿ.
ಆ ರೀತಿಯಾಗಿ ಹೇಳಿಬಿಟ್ಟು ನಾನಾದರೂ ತನ್ನ ತೀರ್ಮಾನ ಸ್ಪಷ್ಟಪಡಿಸಿದ್ದಾನೆ. ಯೆಹೋವನೇ ನಿನಗೆ ಮೊರೆ ಇಡ್ತೇನೆ. ಏನೇ ನಡೆಯಲಿ ನನ್ನ ಸುತ್ತಲೂ ನಾನಂತೂ ಒಂದು ಕೆಲಸ ಮಾಡ್ತೀನಿ, ಪ್ರೇಯರ್ ಮಾಡ್ತೀನಿ. ನಾನಾದರೂ ಯೆಹೋವನೇ ನಿನಗೆ ಮೊರೆ ಇಡುತ್ತೇನೆ. ಉದಯದಲ್ಲಿ ನನ್ನ ವಿಜ್ಞಾಪನೆಯು ನಿನ್ನ ಮುಂದೆ ಬರುವುದು. ಬೆಳಗ್ಗೆ ಉದಯದಲ್ಲಿ ನಾನು ನಿನಗೆ ಮೊರೆ ಇಡ್ತೇನೆ. ಯೆಹೋವನೇ ನನ್ನ ಪ್ರಾಣವನ್ನೇಕೆ ತಳ್ಳಿಬಿಟ್ಟು, ದೇವರು ಇವನು ತಳ್ಳಿಬಿಟ್ಟ ಹಾಗೆ ಅನ್ನಿಸ್ತು. ನಿನ್ನ ಮುಖವನ್ನು ಮರೆ ಮಾಡಿದ್ದೇಕೆ? ಆ ರೀತಿಯಾಗಿ ಹೇಳಿಬಿಟ್ಟು, ನಿನ್ನ ಗದರಿಕೆಯಿಂದ ದೆಸೆಗೆಟ್ಟವನು ಆಗಿದ್ದೇನಲ್ಲ, ನಿನ್ನ ಕೋಪ ಜ್ವಾಲೆಯು ನನ್ನನ್ನು ಕವಿದದೆ. ದೇವರ ಕೋಪ, ದೇವರ ಮುಖ, ದೇವರ ಹಸ್ತ, ದೇವರ ಮುಂದೆ, ದೇವರ ಕೃಪೆ, ದೇವರ ಸತ್ಯತೆ, ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಒಂದು ಮಿಕ್ಸ್ಚರ್, ಒಂದು ರೀತಿಯಿಂದ ನಿರೀಕ್ಷೆ, ಇನ್ನೊಂದು ರೀತಿಯಿಂದ ನಿರಾಶೆ, ಒಟ್ಟು ಎರಡನ್ನೂ ಕೂಡ ಈ ಕೀರ್ತನೆಗಾರನು ಅಂದರೆ ಹೇಮಾನನು, ನಂಬಿಗಸ್ತನು ವ್ಯಕ್ತಪಡಿಸ್ತಿದ್ದಾನೆ. 17ನೇ ವಚನ, ಕೀರ್ತನೆ 88, 17ನೇ ವಚನ. ಅವು ದಿನವೆಲ್ಲ ನೀರಿನಂತೆ ನನ್ನನ್ನು ಆವರಿಸಿಕೊಂಡಿದೆ. ಯಾವುದು? ದೇವರ ಒಂದು ಕೋಪ, ದೇವರಿಂದ ಬರುವಂಥ ದಿಗಿಲು, ಭಯ ನನ್ನನ್ನು ಸುತ್ತಿಬಿಟ್ಟಿದೆ ಅಂತ ಹೇಳ್ಬಿಟ್ಟು 18ನೇ ವಚನ, ಕೊನೆಯ ವಚನ, ಕೀರ್ತನೆ 88, ಅದರಲ್ಲಿ ಹೇಳ್ತಾನೆ, ನನ್ನ ಆಪ್ತ ಮಿತ್ರರನ್ನು ದೂರ ಮಾಡಿದ್ದಿ. ನೋಡ್ರಿ, ಸ್ನೇಹಿತರು ದೂರ ಹೋದರೂ ಕೂಡ ದೇವರೇ ದೂರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ದೇವರ ಮೇಲೆ ಹೇಮಾನನು ಹೇಳ್ತಾನೆ. ಒಂದು ವೇಳೆ ಸ್ನೇಹಿತರು ಅವರಿಗೆ ಸ್ವತಂತ್ರ ಚಿತ್ತಿದೆ, ಅವರು ದೂರ ಹೋಗ್ಬೋದು. ಇಲ್ಲ, ದೇವರೇ ದೂರ ಮಾಡಿದ್ದು, ನನ್ನ ಸ್ನೇಹಿತರನ್ನು ದೂರ ಮಾಡಿದ್ದು ದೇವರೇ. ಅಂಧಕಾರವೇ ನನಗೆ ಪರಿಚಯ ಎಂಬುದಾಗಿ ನನ್ನನ್ನು ದೋಬಿಬಿಟ್ಟಿದ್ದಿ, ನನ್ನ ಕುಗ್ಗಿಸಿಬಿಟ್ಟಿದ್ದಿ, ನನ್ನನ್ನು ಬಾಧಿಸಿದ್ದಿ. ಈ ರೀತಿಯಾಗಿ ದೇವರೇ ಇದನ್ನೆಲ್ಲ ಮಾಡಿದ್ದು ಎಂಬುದಾಗಿ ಹೇಳುವಾಗ ಅದನ್ನು ತಿರುಗಿ ಬೀಳುವ ಆತ್ಮದಿಂದ ಹೇಳ್ತಾ ಇಲ್ಲ, ಯಥಾರ್ಥ ಮನಸ್ಸಿನಿಂದ. ಯಾವ ರೀತಿಯಾಗಿ ಯೋಬನು 3ನೇ ಅಧ್ಯಾಯ, ಯೋಬನ ಗ್ರಂಥದಲ್ಲಿ ಸುಮಾರು 46-47 ಕಂಪ್ಲೇಂಟ್ಸು ದೇವ್ರ ಮುಂದೆ ಆತನು ಕೊಡ್ತಾನೆ. ಅದೇ ರೀತಿಯಾಗಿ ಹೇಮಾನನು, ನಂಬಿಗಸ್ತನು ಕೂಡ ದೇವ್ರ ಮುಂದೆ, ದೇವರೇ ಇದನ್ನು ನೀನೇ ಮಾಡಿದೆ, ನಿನ್ನ ಪರ್ಮಿಷನ್ ಇಲ್ಲದೆ, ನಿನ್ನ ಅನುಮತಿ ಇಲ್ಲದೆ ಇದು ಆಗಿರಲಿಕ್ಕಿಲ್ಲಲ್ಲ ಎಂಬುದಾಗಿ ಅವನು ದೇವರನ್ನು ಒಳಪಡಿಸಿಕೊಂಡು ಮಾತಾಡ್ತಾನೆ. ಆದರೆ ದೇವರ ಮೇಲೆ ತಪ್ಪು ಹೊರಿಸ್ತಾ ಇಲ್ಲ, ಆದರೆ ದೇವರ ಮೇಲೆ ತಪ್ಪು ಹೊರಿಸದೆ ದೇವರ ಸಾರ್ವಭೌಮತ್ವವನ್ನು, ಅಂದರೆ ದೇವರ ಅನುಮತಿಸುವ ಚಿತ್ತವನ್ನು ಸ್ಮರಿಸುವವನಾಗಿ ಪ್ರಾರ್ಥನೆಯಾಗಿ ಮಾತಾಡ್ತಾನೆ ಹೇಮಾನನು, ನಂಬಿಗಸ್ತನು. 88ನೇ ಕೀರ್ತನೆಯನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.